ಇವತ್ತು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿರುವಂತಹ ಸಿಂಡಿಕೇಟ್ ಹೇಗೆ ಕೆಲಸ ಮಾಡ್ತಾ ಇತ್ತು, ಇದರ ಹಿಂದೆ ಯಾರೆಲ್ಲ ಇದ್ರು ಅನ್ನೋದು ಕಡೆ ತನಿಖೆ ನಡೀತಾ ಇದ್ರೆ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗಿದೆ. ಏರ್ಪೋರ್ಟ್ ನ ಪ್ರೋಟೋಕಾಲ್ ಅಧಿಕಾರಿ ಏನಿದ್ರಲ್ಲ, ಆ ಪ್ರೋಟೋಕಾಲ್ ಮೂಲಕವೇ ಸ್ಮಗ್ಲಿಂಗ್ ನಡೀತಾ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹವಾಲಾ ಮೂಲಕವೂ ಕೂಡ ಹಣ ಸಂದಾಯ ಆಗಿದೆ. ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದಂತ ಆ ಅಧಿಕಾರಿ ಯಾರು, ನಟಿ ರನ್ಯಾ ಹಿಂದಿರುವಂತ ಕಾಣದ ಕೈ ಯಾರದ್ದು ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಒಂದಷ್ಟು ಅನುಮಾನಗಳು. ಗೋಲ್ಡ್ ರಾಣಿಯ ಹಿಂದೆ ಅಂತಾರಾಷ್ಟ್ರೀಯ ಸಿಂಡಿಕೇಟ್ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಿದು ಈ ಸಿಂಡಿಕೇಟ್ ಲಿಂಕ್ ಅಂತ ಹೇಳ್ತಿದ್ದಾರೆ? ಹೌದಾ, ಈ ಸಿಂಡಿಕೇಟ್ ಇದೆಯಾ? ಇಲ್ಲಿ ಹೇಗೆ ತನಿಖೆ ನಡೆಸ್ತಾರೆ? ಈ ಸಿಂಡಿಕೇಟ್ ಅನ್ನು ಹೇಗೆ ಪತ್ತೆ ಹಚ್ತಾರೆ? ನಾಗೇಂದ್ರ, ಏನು ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ರನ್ಯಾ ರಾವ್ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಇದರಲ್ಲಿ ಏನು ಡಿಆರ್ಐ ಪರವಾಗಿ ವಕೀಲ ಮಧುರಾವ್ ವಾದವನ್ನ ಮಾಡ್ತಾ ಬಹಳ ಸ್ಪಷ್ಟವಾಗಿ ಯಾವ ರೀತಿ ರನ್ಯಾ ರಾವ್ ಅನ್ನ ಬಲೆಗೆ ಬೀಳಿಸಲಾಯಿತು, ಮತ್ತೆ ಏನೆಲ್ಲ ಪ್ರೊಸೀಜರ್ ಅನ್ನ ಈ ಡಿಆರ್ಐ ಅಧಿಕಾರಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ತೆಗೆದುಕೊಂಡಿದ್ರು ಅನ್ನೋದನ್ನ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ರು. ಈ ವೇಳೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಯಾಕೆ ಆಕೆಗೆ ಜಾಮೀನು ಕೊಡಬಾರದು ಅಂತೇಳಿ ಉಲ್ಲೇಖವನ್ನ ಮಾಡ್ತಾ ಇರಬೇಕಾದ್ರೆ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡ್ತಾರೆ. ಈ ಒಂದು ಏನು 14 ಕೆಜಿ ಸಮೇತ ಚಿನ್ನದ ಸಮೇತ ಬಂದು ಸಿಕ್ಕಿಬಿದ್ದಿದ್ದಾಳೆ ರನ್ಯಾ ರಾವ್ ಜೊತೆ. ಒಂದು ದೊಡ್ಡ ಸಿಂಡಿಕೇಟ್ ಇರುವ ಎಲ್ಲ ಲಕ್ಷಣಗಳು ಗೋಚರ ಆಗಿದೆ. ಯಾಕಂತಂದ್ರೆ ಇವರನ್ನ ನಾವು ಇಂಟರ್ಸೆಪ್ಟ್ ಮಾಡಿ ಸಾಕಷ್ಟು ಕಾಲ ಈಕೆಯನ್ನು ವಾಚ್ ಮಾಡಿ ಈಕೆಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈಕೆ ಏನು ಏರ್ಪೋರ್ಟ್ ನಿಂದ ರನ್ವೇಯಿಂದ ಇಳಿದು ಅಲ್ಲಿಂದ ಕಸ್ಟಮ್ಸ್ ವ್ಯಾಪ್ತಿಗೆ ಬಂಧನ ಬಳಿಕವೂ ಗ್ರೀನ್ ಚಾನೆಲ್ ಮುಖಾಂತರ ಹೊರಗಡೆ ಬಂದ ಮುಖಾಂತರ ಬಳಿಕವೂ ತನ್ನ ಬಳಿ ಚಿನ್ನ ಇದೆ ಅಂತೇಳಿ ಎಲ್ಲೂ ಘೋಷಣೆ ಮಾಡ್ಕೊಳ್ಳಲ್ಲ. ಆ ನಂತರವೇ ನಾವು ಆಕೆಯನ್ನ ಸಮನ್ಸ್ ಮಾಡಿ ಬಂಧಿಸಿ ಆಕೆಯನ್ನ ಪರಿಶೀಲನೆ ಮಾಡಿದಾಗ ಚಿನ್ನ ಸಿಗುತ್ತೆ ಅಂತ ಹೇಳಿ ಕೋರ್ಟ್ಗೆ ತಿಳಿಸುವಂತದ್ದು. ಜೊತೆಗೆ ಹವಾಲಾ ಮುಖಾಂತರ ದುಬೈನಲ್ಲಿ ಈ ಒಂದು ಏನು ಚಿನ್ನವನ್ನ ಸ್ಮಗಲ್ ಮಾಡಿ ತಂದಂತ ಚಿನ್ನವನ್ನ ಖರೀದಿ ಮಾಡಲಾಗಿದೆ. ಈ ಹವಾಲದ ಮೂಲ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ಲಿಂಕ್ ಇರೋ ಎಲ್ಲಾ ಗುರುತುಗಳು ಈ ಪ್ರಕರಣದಲ್ಲಿ ಸಿಗ್ತಾ ಇದೆ. ಈ ಹಂತದಲ್ಲಿ ಜಾಮೀನು ಕೊಡಬಾರದು ಅಂತೇಳಿ ಮನವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ರನ್ಯಾ ರಾವ್ ಪರ ವಕೀಲರು ವಾದವನ್ನ ಮಾಡ್ತಾ ಒಂದಷ್ಟು ಏನು ಡಿಕೆ ಬಸು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ. ಅವರ ಅರೆಸ್ಟ್ಗೂ ಮುನ್ನ ಅವರಿಗೆ ಸಮನ್ಸ್ ಅನ್ನ ಕೊಟ್ಟಿರಲಿಲ್ಲ ಅನ್ನೋ ಒಂದಷ್ಟು ಟೆಕ್ನಿಕಲ್ ಲೂಪ್ ಹೋಲ್ಸ್ ಅನ್ನ ಎತ್ತಿಡುವಂತ ಪ್ರಯತ್ನವನ್ನ ಮಾಡಿದ್ದು. ಆದ್ರೆ ಇದೆಲ್ಲವನ್ನು ಕೌಂಟರ್ ಮಾಡಿದಂತ ಡಿಆರ್ಐ ಪರ ವಕೀಲ ಮಧುರಾವ್ ಇದರಲ್ಲಿ ಸಿಂಡಿಕೇಟ್ ಇದೆ, ಅಂತಾರಾಷ್ಟ್ರೀಯ ಲಿಂಕ್ ಇದೆ, ಜೊತೆಗೆ ಪ್ರೋಟೋಕಾಲ್ ವಿಚಾರದಲ್ಲಿ ಸಾಕಷ್ಟು ಐಪಿಎಸ್ ಅಧಿಕಾರಿಗಳು ಪದೇ ಪದೇ ಏನು ಒಬ್ಬ ಅಲ್ಲಿ ಆ ವೇಳೆಯಲ್ಲಿ ಬಂಧನ ಮಾಡಿದಂತ ವೇಳೆಯಲ್ಲಿ ಅಲ್ಲಿಗೆ ಹೋಗಿದ್ದಂತ ಕರ್ನಾಟಕ ಪೊಲೀಸ್ಗೆ ಸೇರಿದಂತ ಪ್ರೋಟೋಕಾಲ್ ಅಧಿಕಾರಿಯನ್ನ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಇದರಲ್ಲಿ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಸಾಕಷ್ಟು ಜನ ಪದೇ ಪದೇ ಆಕೆಗೆ ಪ್ರೋಟೋಕಾಲ್ ಕೊಡಿ, ಆಕೆ ಪ್ರತಿ ಬಾರಿ ಬಂದಾಗಲೂ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ಸುತ್ತವೂ ತನಿಖೆ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದು ಕಡೆ ಏನು ಸಿಬಿಐ ಈಗಾಗಲೇ ರಾಜಧಾನಿ ಬೆಂಗಳೂರಲ್ಲಿ ಬೀಡು ಬಿಟ್ಟಿದೆ. ಇವರು ಸಹ ಪ್ರೋಟೋಕಾಲ್ ಅಧಿಕಾರಿಗಳನ್ನ ಮತ್ತೆ ಕಸ್ಟಮ್ಸ್ ಅಧಿಕಾರಿಗಳನ್ನ ವಿಚಾರಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿ. ಇವತ್ತು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿರುವಂತಹ ಸಿಂಡಿಕೇಟ್ ಹೇಗೆ ಕೆಲಸ ಮಾಡ್ತಾ ಇತ್ತು, ಇದರ ಹಿಂದೆ ಯಾರೆಲ್ಲ ಇದ್ರು ಅನ್ನೋದು ಕಡೆ ತನಿಖೆ ನಡೀತಾ ಇದ್ರೆ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯ ಆಗಿದೆ. ಏರ್ಪೋರ್ಟ್ ನ ಪ್ರೋಟೋಕಾಲ್ ಅಧಿಕಾರಿ ಏನಿದ್ರಲ್ಲ, ಆ ಪ್ರೋಟೋಕಾಲ್ ಮೂಲಕವೇ ಸ್ಮಗ್ಲಿಂಗ್ ನಡೀತಾ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹವಾಲಾ ಮೂಲಕವೂ ಕೂಡ ಹಣ ಸಂದಾಯ ಆಗಿದೆ. ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದಂತ ಆ ಅಧಿಕಾರಿ ಯಾರು, ನಟಿ ರನ್ಯಾ ಹಿಂದಿರುವಂತ ಕಾಣದ ಕೈ ಯಾರದ್ದು ಅನ್ನೋದು ಈ ಕ್ಷಣಕ್ಕೆ ಉದ್ಭವಿಸಿರುವಂತಹ ಒಂದಷ್ಟು ಅನುಮಾನಗಳು. ಗೋಲ್ಡ್ ರಾಣಿಯ ಹಿಂದೆ ಅಂತಾರಾಷ್ಟ್ರೀಯ ಸಿಂಡಿಕೇಟ್ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಿದು ಈ ಸಿಂಡಿಕೇಟ್ ಲಿಂಕ್ ಅಂತ ಹೇಳ್ತಿದ್ದಾರೆ? ಹೌದಾ, ಈ ಸಿಂಡಿಕೇಟ್ ಇದೆಯಾ? ಇಲ್ಲಿ ಹೇಗೆ ತನಿಖೆ ನಡೆಸ್ತಾರೆ? ಈ ಸಿಂಡಿಕೇಟ್ ಅನ್ನು ಹೇಗೆ ಪತ್ತೆ ಹಚ್ತಾರೆ? ನಾಗೇಂದ್ರ, ಏನು ಇವತ್ತು
ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ರನ್ಯಾರಾವ್ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಇದರಲ್ಲಿ ಏನು ಡಿಆರ್ಐ ಪರವಾಗಿ ವಕೀಲ ಮಧುರಾವ್ ವಾದವನ್ನ ಮಾಡ್ತಾ ಬಹಳ ಸ್ಪಷ್ಟವಾಗಿ ಯಾವ ರೀತಿ ರನ್ಯಾರಾವ್ ಅನ್ನ ಬಲೆಗೆ ಬೀಳಿಸಲಾಯಿತು ಮತ್ತೆ ಏನೆಲ್ಲ ಪ್ರೊಸೀಜರ್ ಅನ್ನ ಡಿಆರ್ಐ ಅಧಿಕಾರಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ತೆಗೆದುಕೊಂಡಿದ್ರು ಅನ್ನೋದನ್ನ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ರು. ಈ ವೇಳೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಯಾಕೆ ಆಕೆಗೆ ಜಾಮೀನು ಕೊಡಬಾರದು ಅಂತೇಳಿ ಉಲ್ಲೇಖವನ್ನ ಮಾಡ್ತಾ ಇರಬೇಕಾದ್ರೆ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡ್ತಾರೆ. ಈ ಒಂದು ಏನು 14 ಕೆಜಿ ಸಮೇತ ಚಿನ್ನದ ಸಮೇತ ಬಂದು ಸಿಕ್ಕಿಬಿದ್ದಿದ್ದಾಳೆ ರನ್ಯಾರಾವ್ ಜೊತೆ. ಒಂದು ದೊಡ್ಡ ಸಿಂಡಿಕೇಟ್ ಇರುವ ಎಲ್ಲ ಲಕ್ಷಣಗಳು ಗೋಚರ ಆಗಿದೆ. ಯಾಕಂತಂದ್ರೆ ಇವರನ್ನ ನಾವು ಇಂಟರ್ಸೆಪ್ಟ್ ಮಾಡಿ ಸಾಕಷ್ಟು ಕಾಲ ಈಕೆಯನ್ನು ವಾಚ್ ಮಾಡಿ ಈಕೆಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈಕೆ ಏನು ಏರ್ಪೋರ್ಟ್ ನಿಂದ ರನ್ವೇ ಇಂದ ಇಳಿದು ಅಲ್ಲಿಂದ ಕಸ್ಟಮ್ಸ್ ವ್ಯಾಪ್ತಿಗೆ ಬಂಧನ ಬಳಿಕವೂ ಗ್ರೀನ್ ಚಾನೆಲ್ ಮುಖಾಂತರ ಹೊರಗಡೆ ಬಂದ ಮುಖಾಂತರ ಬಳಿಕವೂ ತನ್ನ ಬಳಿ ಚಿನ್ನ ಇದೆ ಅಂತೇಳಿ ಎಲ್ಲೂ ಘೋಷಣೆ ಮಾಡ್ಕೊಳ್ಳಲ್ಲ. ಆ ನಂತರವೇ ನಾವು ಆಕೆಯನ್ನ ಸಮನ್ಸ್ ಮಾಡಿ ಬಂಧಿಸಿ ಆಕೆಯನ್ನ ಪರಿಶೀಲನೆ ಮಾಡಿದಾಗ ಚಿನ್ನ ಸಿಗುತ್ತೆ ಅಂತ ಹೇಳಿ ಕೋರ್ಟ್ಗೆ ತಿಳಿಸುವಂತದ್ದು. ಜೊತೆಗೆ ಹವಾಲಾ ಮುಖಾಂತರ ದುಬೈನಲ್ಲಿ ಈ ಒಂದು ಏನು ಚಿನ್ನವನ್ನ ತಂದಂತ ಸ್ಮಗಲ್ ಮಾಡಿ ತಂದಂತ ಚಿನ್ನವನ್ನ ಖರೀದಿ ಮಾಡಲಾಗಿದೆ. ಈ ಹವಾಲದ ಮೂಲ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ಲಿಂಕ್ ಇರೋ ಎಲ್ಲಾ ಗುರುತುಗಳು ಈ ಪ್ರಕರಣದಲ್ಲಿ ಸಿಗ್ತಾ ಇದೆ. ಈ ಹಂತದಲ್ಲಿ ಜಾಮೀನು ಕೊಡಬಾರದು ಅಂತೇಳಿ ಮನವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ರನ್ಯಾರಾವ್ ಪರ ವಕೀಲರು ವಾದವನ್ನ ಮಾಡ್ತಾ ಒಂದಷ್ಟು ಏನು ಡಿಕೆ ಬಸು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಲಾಗಿದೆ. ಅವರ ಅರೆಸ್ಟ್ಗೂ ಮುನ್ನ ಅವರಿಗೆ ಸಮನ್ಸ್ ಅನ್ನ ಕೊಟ್ಟಿರಲಿಲ್ಲ ಅನ್ನೋ ಒಂದಷ್ಟು ಟೆಕ್ನಿಕಲ್ ಲೂಪ್ ಹೋಲ್ಸ್ ಅನ್ನ ಎತ್ತಿಡುವಂತ ಪ್ರಯತ್ನವನ್ನ ಮಾಡಿದ್ದು. ಆದ್ರೆ ಇದೆಲ್ಲವನ್ನು ಕೌಂಟರ್ ಮಾಡಿದಂತ ಡಿಆರ್ಐ ಪರ ವಕೀಲ ಮಧುರಾವ್ ಇದರಲ್ಲಿ ಸಿಂಡಿಕೇಟ್ ಇದೆ, ಅಂತಾರಾಷ್ಟ್ರೀಯ ಲಿಂಕ್ ಇದೆ, ಜೊತೆಗೆ ಪ್ರೋಟೋಕಾಲ್ ವಿಚಾರದಲ್ಲಿ ಸಾಕಷ್ಟು ಐಪಿಎಸ್ ಅಧಿಕಾರಿಗಳು ಪದೇ ಪದೇ ಏನು ಒಬ್ಬ ಅಲ್ಲಿ ಆ ವೇಳೆಯಲ್ಲಿ ಬಂಧನ ಮಾಡಿದಂತ ವೇಳೆಯಲ್ಲಿ ಅಲ್ಲಿಗೆ ಹೋಗಿದ್ದಂತ ಕರ್ನಾಟಕ ಪೊಲೀಸ್ಗೆ ಸೇರಿದಂತ ಪ್ರೋಟೋಕಾಲ್ ಅಧಿಕಾರಿಯನ್ನ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಇದರಲ್ಲಿ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಸಾಕಷ್ಟು ಜನ ಪದೇ ಪದೇ ಆಕೆಗೆ ಪ್ರೋಟೋಕಾಲ್ ಕೊಡಿ, ಆಕೆ ಪ್ರತಿ ಬಾರಿ ಬಂದಾಗ್ಲೂ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳ ಸುತ್ತವೂ ತನಿಖೆ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದು ಕಡೆ ಏನು ಸಿಬಿಐ ಈಗಾಗಲೇ ರಾಜಧಾನಿ ಬೆಂಗಳೂರಲ್ಲಿ ಬೀಡು ಬಿಟ್ಟಿದೆ. ಇವರು ಸಹ ಪ್ರೋಟೋಕಾಲ್ ಅಧಿಕಾರಿಗಳನ್ನ ಮತ್ತೆ ಕಸ್ಟಮ್ಸ್ ಅಧಿಕಾರಿಗಳನ್ನ ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮ್ಯಾಲೆ ನೀವ್ ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.